Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ರಾಮನಗರದ ಸ್ಟ್ರಾಂಗ್ ರೂಮ್ ಬಳಿ ಒಂದು ಭದ್ರತಾ ಲೋಪ ಆಗಿದ್ಯಾ? ಇಂಜಿನಿಯರಿಂಗ್ ಕಾಲೇಜು ಸ್ಟ್ರಾಂಗ್ ರೂಮ್ ನ ಬಳಿ ಭದ್ರತಾ ಲೋಪ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸಂಗತಿ. ಕೆಲವರು ಇದನ್ನು ಆರೋಪ ಮಾಡ್ತಾ ಇದ್ದಾರೆ. ರಾಮನಗರದ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ ನಲ್ಲಿ ಏನೇನ್ ಸಮಸ್ಯೆ ಆಗಿದೆ, ಭದ್ರತಾ ಲೋಪ ಅಂತ ಯಾಕೆ ಕೆಲವರು ಇದನ್ನು ಆರೋಪಿಸ್ತಾ ಇದ್ದಾರೆ ಅಂದ್ರೆ, ಕಾಲೇಜಿನ ಪ್ರವೇಶದ ದ್ವಾರದ ಬಳಿ ಸಿಸಿಟಿವಿ ಇಲ್ಲ, ದ್ವಾರದಿಂದ 500 ಮೀಟರ್ ದೂರದಲ್ಲಿ ಸ್ಟ್ರಾಂಗ್ ರೂಮ್ ಇದೆ, ಭದ್ರತಾ ಕ್ರಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ನಿಯಮದ ಪ್ರಕಾರವಾಗಿ ಡಿಜಿಟಲ್ ಪ್ರೂಫ್ ಅನ್ನ ಮಾಡಬೇಕು, ಸಿಸಿ ಕ್ಯಾಮೆರಾ ನಿಗಾ ಇರಬೇಕು. ಕೇವಲ ಪುಸ್ತಕದಲ್ಲಿ ಮಾತ್ರ ಇವರು ಎಂಟ್ರಿ ಎಕ್ಸಿಟ್ ಅನ್ನ ದಾಖಲು ಮಾಡ್ತಾ ಇದ್ದಾರೆ ಬಿಟ್ರೆ ಅಲ್ಲಿ ಯಾವ ಅದು ಕೂಡ ಡಿಜಿಟಲ್ ಪ್ರೂಫ್ ಇಲ್ಲ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಇಲ್ಲಿಂದ ಹೋಗ್ತಿದ್ದಾರೆ, ಯಾರ್ಯಾರು ಸಿಬ್ಬಂದಿ ಇಲ್ಲಿ ಇವಾಗ ಡ್ಯೂಟಿಗೆ ಅಟೆಂಡ್ ಆಗ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಕೆಲ ಡಿಜಿಟಲ್ ಪ್ರೂಫ್ಗಳು ಬೇಕಾಗುತ್ತೆ. ಅದೇನಿಲ್ಲ ಅಂತೆ, ಕೇವಲ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡೋದು, ಎಕ್ಸಿಟ್ ಮಾಡೋದು, ಇದನ್ನ ಯಾರು ಬೇಕಾದರೂ ಮಾಡ್ಬೋದಲ್ವಾ? ಈ ಕೆಲಸ ಮಾಡೋದಕ್ಕೆ ಇವರು ಸ್ಟ್ರಾಂಗ್ ರೂಮು, ಅದಕ್ಕೊಂದು ಭದ್ರತೆ, ಇದು ಯಾಕೆ ಈ ಅವ್ಯವಸ್ಥೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ CCTV ಕ್ಯಾಮ್ರಾಗಳ ನಿಗಾ ಇರಲೇಬೇಕು ಅಲ್ಲಿ. ಬಟ್ ಆ ವ್ಯವಸ್ಥೆಯು ಕೂಡ ಸರಿಯಾಗಿಲ್ಲ. ಪ್ರವೇಶ ದ್ವಾರದಲ್ಲಿ ಕೂಡ CCTV ಇಲ್ಲ ಅನ್ನುವಂಥದ್ದು ಆರೋಪವನ್ನು ಮಾಡಲಾಗ್ತಾ ಇದೆ. ಇನ್ನು ವಾಲ್ಮೀಕಿ ನಿಗಮದ ಅಧಿಕಾರಿ ಸಾವನ್ನಪ್ಪಿರುವಂಥ ಘಟನೆ, ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಬರೆದಿರುವಂಥ ಸುದೀರ್ಘವಾದಂಥ ಪತ್ರ, ಡೆತ್ ನೋಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವಮೊಗ್ಗ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳು ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಚಂದ್ರಶೇಖರನ್ ಮನೆಗೆ CID ತಂಡ ಭೇಟಿ ಕೊಟ್ಟಿದೆ, CID ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಚಂದ್ರಶೇಖರನ್ ಪತ್ನಿ ಕವಿತಾ ಹಾಗೂ ಕುಟುಂಬದ ಸದಸ್ಯರ ವಿಚಾರಣೆಯನ್ನು ಕೂಡ ಅವರು ಮಾಡಿದ್ದಾರೆ. ನಿನ್ನೆಯೂ ಕೂಡ ಮನೆಗೆ ತೆರಳಿ ಎಲ್ಲ ವಿವರಗಳನ್ನು ಅವರು ಕಲೆ ಹಾಕಿದರು. ಎರಡನೇ ದಿನವೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ CID ತಂಡ. ಇನ್ನು ನಾವು ನೋಡ್ತಾ ಇದ್ದೀವಿ, ನಾಗೇಂದ್ರ ಅವರ ವಿರುದ್ಧ ನಡೀತಿರುವಂಥ ಪ್ರತಿಭಟನೆ, BJP ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಸಂಪುಟದಿಂದ ವಜಾಗೊಳಿಸಬೇಕು, ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಅಲ್ಲಿ ತನಕ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತ BJP ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಿಂದ ಶುರುವಾಗಿರುವಂಥ ಪ್ರತಿಭಟನೆ, ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.